ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಅವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ಹಾಗೆ ದ್ವಾದಶ ರಾಶಿಗಳ ಕಂಪ್ಲೀಟ್ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಇದರೊಟ್ಟಿಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೂಲಂಕುಷವಾಗಿ ನಮಗೆ ತಿಳಿ ಹೇಳ್ತಾ ಇದ್ದಾರೆ ಗುರೂಜಿಯವರು. ಹಾಗಿದ್ರೆ ಇವತ್ತಿನ ದಿನ ವಿಶೇಷತೆಯಲ್ಲಿ ವಾಸ್ತು ದೋಷದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮನೆಯಲ್ಲಿ ವಾಸ್ತು ದೋಷ ಇದ್ದರೆ ಏನಾಗತ್ತೆ, ಆ ವಾಸ್ತು ದೋಷದ ನಿವಾರಣೆ ಆಗಬೇಕು ಅಂದರೆ ಸರಳವಾದಂಥ ಪರಿಹಾರಗಳು ಏನಾದರೂ ಇದೆಯಾ? ಸೊ ಬಾಡಿಗೆ ಮನೆಯಲ್ಲಿದ್ದರೆ ವಾಸ್ತು ದೋಷ ಇದ್ದಾಗ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೊಳ್ಬೋದು, ಅಥವಾ ಸ್ವಂತ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇದ್ದರೆ ಅದಕ್ಕೆ ಬೇರೆ ರೀತಿಯಾದಂಥ ಪರಿಹಾರ ಮಾರ್ಗಗಳು ಇವೆಯಾ? ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ನಮಗೆ ತಿಳಿಸ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ ಭಾನುವಾರ ಅನುರಾಧ ನಕ್ಷತ್ರ ಸುಕರ್ಮನಾಮ ಯೋಗ ನಾಗವಾನ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹತಿಗೆ ಯಾವ ರೀತಿಯಾಗಿದೆ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಜೊತೆಗೆ ಅದಕ್ಕೆ ತಕ್ಕಂಥ ಪರಿಹಾರಗಳು ಏನಿವೆ ತಿಳ್ಕೊಳ್ಳೋಣ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಓಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾ ನಿಷ್ಕ್ರೀತೋಯಂ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ನಾವು ವಿಶೇಷವಾಗಿ ಭಾನುವಾರ ಆಗಿರೋದ್ರಿಂದ ನಾವು ಸೂರ್ಯನಾರಾಯಣನ ಆರಾಧನೆಯನ್ನು ವಿಶೇಷವಾಗಿ ನಾವೆಲ್ಲರೂ ಕೂಡ ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವು ಮಾಡಲೇಬೇಕು. ಯಾಕೆಂತಂದರೆ ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರುವವರು ಇವತ್ತಿನ ದಿವಸ ಬಂಧುಗಳಿಂದ ಅವರಿಗೆ ಲಾಭ ಇರತಕ್ಕಂಥದ್ದು. ವಿಶೇಷವಾಗಿ ಅವರು ಏನೋ ಕೊಡ್ತಾರೆ ಅಥವಾ ಏನೋ ತೆಗೆದುಕೊಳ್ತಾರೆ, ಯಾವುದೋ ರೀತಿಯಲ್ಲಿ ವ್ಯಾವಹಾರಿಕವಾಗಿಯೂ ಲಾಭ ಇರತಕ್ಕಂಥದ್ದು, ಬೇರೆ ಇನ್ಯಾವುದೋ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಒಂದು ಸಹಾಯ ಆಗತಕ್ಕಂಥದ್ದು, ಸಹಕಾರ. ನಮಗೆ ಈ ಲಾಭ ಅಂತಂದರೆ ಈ ಯಾವುದೋ ಹಣಕಾಸಿನಲ್ಲಿ ಏನೋ ನಮಗೆ ಲಾಭ ಆಗ್ತದೆ ಅಂತ ಅರ್ಥ ಅಲ್ಲ. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಲಾಭ ಅಂತ ನಾವು ತೆಗೆದುಕೊಳ್ತೇವೆ.
ಯಾಕೆಂದರೆ ಈಗ ನಮಗೆ ಈ ಹಣದ ಚಲಾವಣೆ ಬಂದ ಮೇಲೆ ನಮಗೆ ಲಾಭ ಅಂದರೆ ಅದೇ ಲಾಭ ಅಂತ ತಿಳ್ಕೊಬಿಟ್ಟಿದ್ದೇವೆ. ಆದರೆ ಆರೋಗ್ಯವೇ ಭಾಗ್ಯ, ಅದೇ ಲಾಭ ನಮಗೆ, ಬೇರೆ ಎಲ್ಲದಕ್ಕಿಂತ ಅದೇ ಲಾಭ. ಹಾಗಾಗಿ ಆರೋಗ್ಯ ಇರಬೇಕು ಅಂದ್ರೆ ನಾವೇನು ಮಾಡಬೇಕು ಅಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಭಾನುವಾರ ಒಂದೇ ಅಲ್ಲ, ಪ್ರತಿ ದಿವಸವೂ ನಾವು ಸೂರ್ಯ ನಮಸ್ಕಾರ ಮಾಡಬೇಕಂತೆ. ಸೂರ್ಯ ನಮಸ್ಕಾರದಲ್ಲಿ 9 ರೀತಿಯಾದಂಥ ಆಸನಗಳು ಬರ್ತದೆ. ಆ 9 ರೀತಿಯಾದಂಥ ಆಸನ ಮಾಡೋದರಿಂದ ನಮ್ಮ ಎಲ್ಲ ಸಾಮಾನ್ಯವಾಗಿ ಈ ಶರೀರದ ಸಾಮಾನ್ಯವಾಗಿ ಎಲ್ಲ ಅಂಗಾಂಗಗಳಿಗೂ ಕೂಡ ವ್ಯಾಯಾಮ ಉಂಟಾಗ್ತದೆ, ವ್ಯಾಯಾಮ ಸಿಗ್ತದೆ. ಅಂದರೆ ಈಗ ನಾವು ಯಾವ ರೀತಿ ಯಾಂತ್ರಿಕ ಜೀವನ ಆಗಿದೆ, ಈಗ ಯಂತ್ರದಂತೆ ನಾವೆಲ್ಲರೂ ಕೂಡ ಆಗಿದ್ದೇವೆ. ಹಾಗೆ ಇದು ಒಂದು, ಈ ಶರೀರನೂ ಇದು ಒಂದು ಯಂತ್ರ. ಇದಕ್ಕೂ ಕೂಡ ಯಾವ ರೀತಿ ನಾವು ಮನೆಯಲ್ಲಿ ಬೈಕು ಅಥವಾ ಕಾರ್ ಇದ್ದರೆ ಅದು ನಿಂತಲ್ಲೇ ಇದ್ದುಬಿಟ್ರೆ ಹಾಳಾಗ್ಬಿಡ್ತದೆ, ಅದು ಓಡಾಡ್ತಾ ಇರಬೇಕಂತೆ. ಹಾಗೆ ಈ ಯಂತ್ರನೂ ಹಾಗೆ, ಇದು ಓಡಾಡ್ತಾ ಇರಬೇಕು. ಅದಕ್ಕೆ ವಾಕಿಂಗ್ ಮಾಡ್ತಾರೆ. ಈಗ ಬೆಳಗ್ಗೆ ಡಾಕ್ಟ್ರ್ ಹೇಳೋದು ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತಾರೆ. ಆದರೆ ಅದು ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ವಾಕಿಂಗ್ನಲ್ಲಿ ಏನು ಸಿಗ್ತದೆಯೋ ಅದು ನಮಗೆ ಈ ಸೂರ್ಯ ನಮಸ್ಕಾರದಲ್ಲಿ ಸಿಗ್ತದೆ. ಅದಕ್ಕಾಗಿ ನಾವು ಆ ಸೂರ್ಯ ನಮಸ್ಕಾರ ಮಾಡಬೇಕು, ಸೂರ್ಯನಾರಾಯಣನ ಆರಾಧನೆ ಮಾಡಬೇಕು. ಯಾಕೆಂತಂದರೆ ಮನುಷ್ಯನಿಗೆ ವಿಶೇಷವಾಗಿ ಅವನಿಗೆ ಯಾವ ರೀತಿ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡದೆ. ಕರ್ಮಯೋಗ ಅಂದರೆ ಕೆಲಸದಲ್ಲೇ ಆ ರೀತಿಯಲ್ಲಿ ಭಗವಂತನನ್ನು ಕಾಣತಕ್ಕಂಥದ್ದು. ಅಂದರೆ ಕಾಯಕವೇ ಕೈಲಾಸ ಏನೇ ಹೇಳ್ತಾರೆ. ನಾವು ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಶ್ರದ್ಧೆಯಿಂದ ಇದು ಭಗವಂತನ ಸೇವೆ ಹೇಳಿ ನಾವು ಮಾಡಬೇಕಂತೆ. ಈಗ ಎಲ್ಲರಲ್ಲೂ ಕೂಡ ಈ ಸರ್ಕಾರಿ ಕಚೇರಿಗಳಲ್ಲಿ ಬರೆದಿರ್ತಾರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ. ಈಗ ಅಲ್ಲಿ ಬರೆದಿದ್ದಷ್ಟೇ ಆಗ್ಬಿಟ್ಟದೆ. ಅದು ಏನು ಮಾಡಬೇಕು ಅಂದರೆ ಫಲಾಪೇಕ್ಷೆ ಇಲ್ಲದೇ ಮಾಡಬೇಕಂತೆ. ಅಂದರೆ ನಮಗೆ ಇಷ್ಟು ಸಿಗ್ತದೆ, ಇಷ್ಟು ಸಿಕ್ಕಿದ್ದಕ್ಕೆ ನಾನು ಇಷ್ಟು ಮಾಡ್ತಾಯಿದ್ದೀನಿ, ನಮಗೆ ಫಲಾಪೇಕ್ಷೆ ಬರಬಾರ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಫಲಾಪೇಕ್ಷೆ ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತಾ ಹೋದರೆ ನಮಗೇನೂ ತೊಂದರೆ ಹೇಳಿ ಬರುವುದೇ ಇಲ್ಲ. ಅದಕ್ಕಾಗಿ ನಮಗೆ ಆ ಫಲಾಪೇಕ್ಷೆನೇ ನಾವು ಜಾಸ್ತಿ ಇಟ್ಕೊಂಡಿದ್ದಕ್ಕೆ ನಮಗೀಗ ಎಲ್ಲವೂ ಕೂಡ ವ್ಯತ್ಯಾಸ ಆಗಿಬಿಟ್ಟಿದೆ. ಯಾಕೆಂದರೆ ನಾವು ಈಗ ಇಷ್ಟು ನೋಡ್ತಾ ಇದ್ದೇವೆ, ಬರಬೇಕಾದ್ರೆ ತೆಗೆದುಕೊಂಡು ಬರಲಿಲ್ಲ, ಹೋಗ್ಬೇಕಾದ್ರೆ ತೆಗೆದುಕೊಂಡು ಹೋಗೋದಿಲ್ಲ. ಅಂದರೆ ಇಲ್ಲಿ ಎಲ್ಲ ಬಿಟ್ಟು ಬಿಡೋದೇ, ಇಲ್ಲಿ ಯಾವುದೂ ಇಲ್ಲ, ಇಲ್ಲಿ ತಗೊಂಡು ಹೋಗ್ಲಿಕ್ಕೆ ಏನೂ ಇಲ್ಲ. ತಗೊಂಡು ಹೋಗಲಿಕ್ಕೆ ಅವನ ಕೈಯೇ ಇರುವುದಿಲ್ವಲ್ಲಿ, ಅವನ ಕೈಯೂ ಬಿಟ್ಟು ಹೋಗ್ಬಿಡ್ತಾನೆ. ಕೈಯಲ್ಲಿ ತಗೊಂಡು ಹೋಗೋದು, ಆ ಕೈಯನ್ನೇ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಹಾಗಿದೆ ಇನ್ನು ತೆಗೆದುಕೊಂಡೇ. ಹಾಗೆ ಆ ರೀತಿಯಲ್ಲಿ ನಾವು ನನ್ನದಲ್ಲ, ಇದು ಭಗವಂತನದ್ದು, ಇಲ್ಲಿದು ನೀವು ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲಿ, ನೀನು ಎಲ್ಲಿಂದ ತಂದಿದೆಯೇ ಇಲ್ಲಿಂದನೇ ತಂದಿದ್ದು, ಇಲ್ಲಿಂದನೇ ತೆಗೆದುಕೊಂಡು ಹೋಗೋದು, ಇಲ್ಲಿಗೆ ಕೊಡೋದು. ಹಾಗಾಗಿ ಇನ್ನು ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಬೇರೆ ಬೇರೆ ರೀತಿಯಾದಂಥ ವೃತ್ತಿ ಎಲ್ಲ ರೀತಿಯಲ್ಲೂ ಕೂಡ ಅವರ ಕೆಲಸದಲ್ಲಿ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಬಡ್ತಿ ಸಿಗತಕ್ಕಂಥದ್ದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಭಯದ ವಾತಾವರಣ ಇರತಕ್ಕಂಥ, ಅಂದರೆ ಇನ್ನು ಏನೋ ಆಗಿಬಿಡುತ್ತದೆಯೋ ಅಥವಾ ಇನ್ಯಾರೋ ಏನು ಮಾಡಿಬಿಡ್ತಾರೋ ಹೇಳುವಂಥ ಒಂದು ಭಯದ ವಾತಾವರಣ ಇರತಕ್ಕಂಥದ್ದು. ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಹಾಗೆ ಆಂಜನೇಯ ಪ್ರಾರ್ಥನೆ ಮಾಡೋದರಿಂದ ಅಥವಾ ವಿಷ್ಣು ಸಹಸ್ರನಾಮ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿ, ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಣಕಾಸಿನ ತೊಂದರೆ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಬರ್ತದೆ. ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಅಂದರೆ ನಾವು ಆಹಾರ ಸ್ವೀಕಾರ ಮಾಡುವಾಗ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಅವಕಾಶ ಸಿಗತಕ್ಕಂಥದ್ದು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು, ಹಾಗೆ ಕಣ್ಣು ನೋವು ಬರತಕ್ಕಂಥದ್ದು, ಹಾಗೆ
ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಆಗತಕ್ಕಂಥದ್ದು, ಕೆಲಸದ ಒತ್ತಡ ಇರ್ತದೆ. ಹಾಗೆ ಸಂಗಾತಿಗಾಗಿ ಸ್ವಲ್ಪ ವ್ಯಯ ಆಗತಕ್ಕಂಥದ್ದು, ಅಂದರೆ ಹೆಂಡತಿಗಾಗಿ ಸ್ವಲ್ಪ ಖರ್ಚಾಗತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಖರ್ಚಾಗೋದು, ಯಾವುದೋ ಅನಾವಶ್ಯಕವಾಗಿ ಸ್ವಲ್ಪ ಖರ್ಚಾಗತಕ್ಕಂಥದ್ದು, ಅಥವಾ ಇನ್ಯಾವುದೋ ಬೇಕು ಅಂತ ತೆಗೆದುಕೊಂಡಾಗ ಅದು ಖರ್ಚಾಗುವಂಥ ಸಾಧ್ಯತೆ. ಹಾಗೆ ನವಧಾನ್ಯ ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಸ್ತ್ರೀಯರಿಗೆ ಸ್ವಲ್ಪ ಅಧಿಕವಾದಂಥ ಖರ್ಚಾಗತಕ್ಕಂಥದ್ದು, ಹಾಗೆ ಮನಸ್ತಾಪ ಆಗುವಂಥ ಸಾಧ್ಯತೆ. ಬೇರೆ ಬೇರೆ ರೀತಿಯಲ್ಲಿ ಏನೋ ನಾವು ಒಂದು ಮಾತು ಹೇಳ್ತೇವೆ, ಏನೋ ಒಂದು ಮಾತು ಕೇಳ್ತೇವೆ, ಇದರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗತಕ್ಕಂಥದ್ದು. ಹಾಗೆ ಶಿವಶಕ್ತಿಯರ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯ ಆಗತಕ್ಕಂಥದ್ದು, ಖರ್ಚಿನಿಂದ ಕಲಹ ಆಗತಕ್ಕಂಥದ್ದು, ಇಷ್ಟು ಖರ್ಚಾಯಿತು ಇದರಿಂದ ಸ್ವಲ್ಪ ಜಗಳ ಆಗತಕ್ಕಂಥದ್ದು, ವ್ಯವಹಾರದಲ್ಲಿ ಲಾಭ ಆಗತಕ್ಕಂಥದ್ದು, ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಬರತಕ್ಕಂಥದ್ದು, ಸಣ್ಣ ಪುಟ್ಟ ಕಿರಿಕಿರಿ ಇರತಕ್ಕಂಥದ್ದು. ಐಕ್ಯಮಂತ್ರ ಜಪದಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಅವಕಾಶ ತಪ್ಪಿ ಹೋಗತಕ್ಕಂಥದ್ದು. ಹೇಗೆ ಅಂದರೆ ನಾವು ಯಾವುದೋ ಒಂದು ಕೆಲಸ ಸಿಗ್ತದೆ ಅಥವಾ ಯಾವುದೋ ಒಂದು ಅನುಕೂಲ ಆಗ್ತದೆ ಅಂತ ನಾವು ಕಾಯ್ತಾ ಇರ್ತೇವೆ, ಅದು ನಮ್ಮ ಕಣ್ಣಿಗೆ ಕಾಣ್ತಾ ತಪ್ಪು ಹೋಗತಕ್ಕಂಥದ್ದು. ಹಾಗಾಗಿ ಅಧಿಕವಾದ ಹೂಡಿಕೆಯಿಂದ ನಷ್ಟ ಆಗುವಂಥ ಸಾಧ್ಯತೆ ಇದೆ. ನಾವು ಆದಷ್ಟು ಹೂಡಿಕೆಯನ್ನು ಇಷ್ಟು ನಮಗೆ ಲಾಭ ಆಗ್ತದೆ ಅಂತ ನಾವು ಯಾವುದೋ ದಾಸ್ತಾನು ಮಾಡಿರ್ತೇವೆ, ಯಾವುದೋ ಏನೋ ಬೇಕು ಅಂತ ಅದನ್ನು ಸಂಗ್ರಹ ಮಾಡಿರ್ತೇವೆ, ಇದರಿಂದ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು. ಅಕ್ಕಿ ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ 6 ರಾಶಿಗಳು ಹೇಗಿವೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಇವತ್ತಿನ ದಿನ ವಿಶೇಷತೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾಸ್ತುಶಾಸ್ತ್ರದ ಕುರಿತಾಗಿ, ಅಂದರೆ ವಾಸ್ತುವಿನಲ್ಲಿ ಏನಾದರೂ ದೋಷವಿದ್ದರೆ ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು, ಗಂಡ ಹೆಂಡತಿಯರ ಜಗಳ ಆಗುವಂಥದ್ದು, ಆರೋಗ್ಯ ಸಮಸ್ಯೆ ಉಂಟಾಗೋದು ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಈ ವಾಸ್ತು ದೋಷಕ್ಕೆ ಸರಳವಾದಂಥ ಪರಿಹಾರ ಏನಾದರೂ ಇದೆಯಾ? ಇದ್ರ ಬಗ್ಗೆ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ಅಂದರೆ ವಾಸ್ತು ಅಂತಂದರೆ ವಹ ಅಸ್ತು ಅಂತ ಅವ ಹೇಳ್ತಾ ಇರ್ತಾನಂತೆ. ವಾಸ್ತು ಪುರುಷ ಅಂದರೆ ಮನೆ ಗೃಹ ಪ್ರವೇಶ ಆದಮೇಲೆ ಅಸ್ತು ಅಂತ ಹೇಳ್ತಾ ಇರ್ತಾನಂತೆ ಅವನು. ಅದಕ್ಕಾಗಿ ಗೃಹ ಪ್ರವೇಶ ಮಾಡಬೇಕು ಅಂದರೆ ಅಸ್ತು ಅಂದರೆ ಹಾಗೇ ಆಗಲಿ ಅಂತ, ಹಾಗೇ ಆಗಲಿ. ಅದಕ್ಕಾಗಿ ಮನೆಯಲ್ಲಿ ನಾವು ಕೆಟ್ಟ ಮಾತನ್ನು ಆಡಬಾರದು. ಅದಕ್ಕಾಗಿ ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ, ನಮಗೆ ಗೊತ್ತಿಲ್ಲದೆ ಅವನು ಹೇಳ್ತಾ ಇರ್ತಾನೆ, ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನೋಡಿ, ಯಾವತ್ತೂ ಕೂಡ ಮನೆಯಲ್ಲಿ ಕೆಟ್ಟ ಮಾತು ಆಡಬಾರ್ದು ಅಂತ ಹೇಳ್ತಾ ಇರ್ತಾರೆ ಹಿರಿಯವರು. ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಿದ್ರು, ಮನೆ ಸಾಯಂಕಾಲ ಆದ ಕೂಡ ದೀಪ ಹಚ್ಚಬೇಕು, ಕೆಟ್ಟ ಕೆಲಸ ಮಾಡಬಾರ್ದು, ಕೆಟ್ಟ ಮಾತು ಆಡಬಾರ್ದು, ಬೈಬಾರ್ದು, ಹೀಗೆ ಇದನ್ನೆಲ್ಲ ಹೇಳ್ತಾ ಇರ್ತಿದ್ರು. ಅದನ್ನು ಯಾಕೆ ಹೇಳ್ತಾರೆ ಕೇಳಿದ್ರೆ ನಮ್ಮ ಒಳ್ಳೆಯದಕ್ಕಾಗಿ. ನಾವು ಒಳ್ಳೆಯ ಕೆಲಸ ಮಾಡಿದ್ರು ಅಸ್ತು ಅಂತ ಹೇಳ್ತಾನೆ, ಕೆಟ್ಟ ಕೆಲಸ ಮಾಡಿದ್ರು ಅಸ್ತು ಅಂತ ಹೇಳ್ತಾನೆ. ಅವನಿಗೆ ಬೇರೆ ಬೇರೆ ಯಾವ ರೀತಿ ಭೇದ ಭಾವ ಇಲ್ಲ. ಅಂದರೆ ಯಾಕಂದರೆ ಯಾವ ರೀತಿ ಈ ಸೂರ್ಯನಾರಾಯಣ ಭಗವಂತ ಯಾವ ರೀತಿ ಬೆಳಕನ್ನು ಇದೆಲ್ಲ ಭೂಮಂಡಲಕ್ಕೆ ಯಾವ ರೀತಿ ಸಮ ಪ್ರಮಾಣದಲ್ಲಿ ಹೇಗೆ ಕೊಡುತ್ತಾನೋ, ಹಾಗೆ ವಾಸ್ತು ಪುರುಷನೂ ಕೂಡ ಇಡೀ ಭೂಮಿನೇ ಒಂದು ವಾಸ್ತು ಆದರೆ ಅದರಲ್ಲಿ ನಾವು ಒಂದು ಸಣ್ಣ ಒಂದು 30-40 ಎಲ್ಲೋ ಅಥವಾ ಮತ್ತು ಸಣ್ಣದಾಗ ಸ್ವಲ್ಪ ದೊಡ್ಡದಾಗ ಒಂದು ಮನೆ ಕಟ್ಕೊಂಡಿರ್ತೇವೆ, ಅಲ್ಲೂ ಕೂಡ ಅವ ಇರ್ತಾನೆ. ಅದಕ್ಕಾಗಿ ಗೃಹ ಪ್ರವೇಶ ಮಾಡಬೇಕು. ಗೃಹ ಪ್ರವೇಶ ಯಾಕೆ ಮಾಡಬೇಕು ಅಂತಂದರೆ ಇದೇ ಕಾರಣಕ್ಕಾಗಿ. ಅಂದರೆ ಭಗವಂತ ಬರಬೇಕು ಅಂದರೆ ನಮಗೆ ಆ ಒಳ್ಳೆಯ ದೈವತಾ ಶಕ್ತಿ, ದೈವೀ ಸಂಪದ್ವಿ ಮೋಕ್ಷಾಯ, ದೈವೀ ಸಂಪತ್ತು ನಮಗೆ ಬರಬೇಕು. ಅದಕ್ಕಾಗಿ ನಾವು ಗೃಹ ಪ್ರವೇಶ ಮಾಡತಕ್ಕಂಥದ್ದು. ಹಾಗಾಗಿ ಗೃಹ ಪ್ರವೇಶದಲ್ಲಿ 53 ದೇವತೆಗಳು ಇರ್ತಾರೆ.
ವಾಸ್ತು ಅಂದರೆ ಯಾವ ರೀತಿ ಅದು ಅವನ ಶರೀರವಂತೆ. ನಮ್ಮ ಯಾವ ರೀತಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅಂತ ನಾವೇನು ಹೇಳ್ತೇವೆ, ನಮಗೆ 5 ಜ್ಞಾನೇಂದ್ರಿಯ ಇದ್ದಾವೆ, 5 ಕರ್ಮೇಂದ್ರಿಯ ಇದ್ದಾವೆ. ಇದೆಲ್ಲ ಸೇರಿ ಒಂದು ಶರೀರ ಆಗುತ್ತೆ. ಹಾಗೆ 53 ದೇವತೆಗಳು ಸೇರಿ ಒಂದು ವಾಸ್ತು ಮಂಡಲ ಆಗ್ತದೆ. 53 ನಾವು ಈಗ ಬೇಕಾದ್ರೆ ನೋಡ್ಬೋದು, ನಮಗೆಲ್ಲ ಸಾಮಾನ್ಯ ಗೊತ್ತದೆ. ಈಗ ಮನೆ ಪ್ರವೇಶ ಮಾಡ್ತಾರೆ ಅಂತಾದರೆ 2 ಮಂಡಲವನ್ನು ಬರೆದಿರ್ತಾರೆ. ಒಂದು ವಾಸ್ತು ಮಂಡಲ, ಇನ್ನೊಂದು ನವಗ್ರಹ ಮಂಡಲ. ಗಣಪತಿ ಮಂಡಲ ಬರೀಲೇಬೇಕು, ಇದು ಸಾಮಾನ್ಯವಾಗಿ ಇರತಕ್ಕಂಥದ್ದು. ಹಾಗಾಗಿ ಇದು ಒಂದಕ್ಕೆ ಒಂದೊಂದು ಅನುಕೂಲ ಆಗತಕ್ಕಂಥದ್ದು. ಯಾವ ರೀತಿ ನಮಗೆ ಗಣಪತಿಯ ಆರಾಧನೆ ಎಲ್ಲ ರೀತಿಯಲ್ಲಿ ನಮಗೆ ಎಲ್ಲರಿಗೂ ಕೂಡ ಬೇಕಾಗಿರತಕ್ಕಂಥದ್ದು, ಎಲ್ಲರೂ ಕೂಡ ಆರಾಧನೆ ಮಾಡತಕ್ಕಂಥದ್ದು. ವಾಸ್ತುವಿನ ಆರಾಧನೆ ಯಾವ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅದಕ್ಕೆ ಭೂಖನನ, ದಾರುಚ್ಛೇದನ, ಪಾಷಾಣ ಛೇದನ ಹೇಳಿ 3 ಬರ್ತದೆ. ನಾವು ಮನೆಯನ್ನು ಕಟ್ಟುವಾಗ ನಮಗೆ 3 ರೀತಿಯಾದಂಥ ದೋಷಗಳು ಬರತಕ್ಕಂಥದ್ದು. ಒಂದು, ಆ ಭೂಮಿಯನ್ನು ಭೂಮಿಯನ್ನು ಅಗದಾಗ ಅಲ್ಲಿ ಏನೇನು ಇರ್ತದೆ ನಮಗೆ ಗೊತ್ತಿರೋದಿಲ್ಲ. ಒಂದು ಜಿರಳೆ ಇರ್ತದೆ, ಆಮೇಲೆ ಕ್ರಿಮಿಕೀಟ, ಇರುವೆ, ಆಮೇಲೆ ಹಾವುಗಳು ಇರ್ತವೆ, ಬೇರೆ ಬೇರೆ ರೀತಿ. ಇನ್ನು ಕಣ್ಣಿಗೆ ಕಾಣೋದು ಇದಾದರೆ ಕಣ್ಣಿಗೆ ಕಾಣದೇ ಹೋದಂಥ ಜೀವಿಗಳು ಇರ್ತವೆ. ಇದರಿಂದ ಏನಾಗ್ತದೆ, ಅವು ಪ್ರಾಣ ಹಾನಿಯನ್ನು ಮಾಡ್ತವೆ, ಅವಕ್ಕೂ ಕೂಡ ಸಾವನ್ನಪ್ಪುತ್ತವೆ. ಅದರಿಂದ ತೊಂದರೆ ಬರಬಾರದು. ಹಾಗೆ ಇನ್ನು ನಾವು ಮರವನ್ನು ಕಡಿತೇವೆ, ಆ ಮರವನ್ನು ಕಡಿಯೋದ್ರಿಂದಲೂ ಕೂಡ ತೊಂದರೆ ಬರ್ತದೆ. ಹಾಗೆ ನಾವೀಗ ಇಡೀ ಸುತ್ತಲೂ ಕೂಡ ಕಲ್ಲನ್ನು ಬಳಸ್ತೇವೆ. ನಾವು ಕುಂತಿದ್ದು ಕಲ್ಲು ಮೇಲ್ಗಡೆ ಇದ್ದಿದ್ದು ಕಲ್ಲು, ಗೋಡೆನೂ ಕಲ್ಲಾಗ್ಬಿಟ್ಟದೆ. ನಾವೊಂದು ಕಲ್ಲು ಆಗಲಿಲ್ಲ ಬಿಟ್ಟರೆ ಬೇರೆ ಎಲ್ಲ ಕಲ್ಲು. ಅಂದರೆ ಈ ಕಲ್ಲನ್ನು ಕಡಿಯೋದ್ರಿಂದಲೂ ದೋಷ ಬರ್ತದೆ ಅಂತೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರವಾಗಿ ವಾಸ್ತು ಹೋಮ, ವಾಸ್ತು ಪೂಜೆ ಇದನ್ನೆಲ್ಲರೂ ಕೂಡ ಮಾಡಬೇಕು. ಇದನ್ನು ಮತ್ತು ವಿವರವಾಗಿ ಹೇಳಬೇಕು. ನಮಗೆ ಆ ಸ್ವಲ್ಪ ಸಮಯದ ಅಭಾವ ಇರೋದರಿಂದ ಮುಂದಿನ ಸಂಚಿಕೆಯಲ್ಲಿ ಸಮಯ ಸಿಕ್ಕಿದಾಗ ಅದ್ರ ಬಗ್ಗೆ ಮಾತಾಡೋಣ. ಖಂಡಿತ ಗುರುಗಳೇ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತು ದೋಷದ ಕುರಿತಾಗಿ, ಜೊತೆಗೆ ಸರಳವಾದಂಥ ಪರಿಹಾರಗಳು ಹೇಗಿವೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನು ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನುಳಿದ 6 ರಾಶಿಗಳು ಹೇಗಿದೆ, ಅದಕ್ಕೆ ತಕ್ಕಂಥ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಕೊನೆಯ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿರೋರಿಗೆ ಕೆಲಸದ ಒತ್ತಡ ಬರತಕ್ಕಂಥದ್ದು ಇವತ್ತಿನ ದಿವಸ. ಯಾಕಂದರೆ ಭಾನುವಾರ ಆದರೂ ಕೂಡ ಕೆಲಸದ ಒತ್ತಡ ಕೆಲವೊಬ್ಬರಿಗೆ ಇರ್ತದೆ. ಯಾಕಂದರೆ ಈಗೆಲ್ಲ ಸಾಫ್ಟ್ವೇರು ಅದು ಇದು ಎಲ್ಲ ಬಂದಿದ್ದಕ್ಕೆ ಎಲ್ಲಿದ್ದರೂ ಕೂಡ ವರ್ಕ್ ಫ್ರಮ್ ಹೋಮ್ ಬಂದ್ಬಿಟ್ಟದೆ. ಈಗ ಎಲ್ಲೇ ಇರಲಿ ಕೆಲಸ ಮಾಡಲೇಬೇಕು. ಅದೀಗ ಏನಾಗ್ತದೆ, ನಾವು ಅಲ್ಲಿ ಆಫೀಸಿಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ಇಲ್ಲಿ ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಕೆಲಸವಂತೆ. ಕೆಲವು ಜನ ಹೇಳಿದ್ದಾರೆ, ನಮಗೆ ಆ ಒತ್ತಡನೇ ಜಾಸ್ತಿ ಆಗಿಬಿಡ್ತದೆ. ಅಂದರೆ ಈ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಬರತಕ್ಕಂಥದ್ದು. ನಾವು ಆ ಮಾನಸಿಕವಾದ ಒತ್ತಡ ಬಂದಾಗ ಏನು ಮಾಡಬೇಕು ಅಂತಾದರೆ, ನಾವು ಅಲ್ಲಿ ಧ್ಯಾನವನ್ನು ಮಾಡಬೇಕು. ನಮಗೆ ತುಂಬ ಬೇಜಾರಾಯಿತು ಅವಾಗಲೂ ಧ್ಯಾನ ಮಾಡಬೇಕು. ತುಂಬ ಸಂತೋಷವಾಯಿತು ಅದಕ್ಕೂ ಧ್ಯಾನ ಮಾಡಬೇಕಂತೆ. ತುಂಬ ಬೇಜಾರಾಗೋದು ಒಳ್ಳೆಯದಲ್ಲ, ತುಂಬ ಸಂತೋಷನೂ ಕೂಡ ಒಳ್ಳೆಯದಲ್ಲ. ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರು, ಅದು ಹೆಂಗೆ ಬಂತು ಕೇಳಿದ್ರೆ ಹೀಗೆ ಸಂತೋಷವಾದಾಗಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ, ಬೇಜಾರು ಆದಾಗಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅಂದರೆ ಅಲ್ಲಿ ಆ ರಕ್ತದ ಒತ್ತಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತದೆ. ಅದರಿಂದ
ತೊಂದರೆ ಆಗತಕ್ಕಂಥದ್ದು ಸಾಮಾನ್ಯವಾಗಿ. ಹಾಗಾಗಿ ವಿಶೇಷವಾಗಿ ಮಾನಸಿಕವಾಗಿ ಕುಗ್ಗು ಹೋಗುವಂಥ ಸಾಧ್ಯತೆ, ಅಂದರೆ ಯಾರು ಏನೋ ಹೇಳ್ತಾರೆ ಅಂದರೆ ಅದಕ್ಕೆ ನಮಗೆ ಸ್ಥಿತಪ್ರಜ್ಞರಾಗಿರಬೇಕಂತೆ ನಾವು. ಸ್ಥಿತಪ್ರಜ್ಞರು ಅಂದರೆ ಯಾವ ರೀತಿ ಆಗಿರಬೇಕು, ಯಾವ ರೀತಿ ಇರಬೇಕು ಅಂತಂದರೆ ಯಾರು ಹೊಗಳಿದ್ರೂ ಕೂಡ ನಮಗೆ ಸಮಸ್ಯೆ ಆಗಬಾರ್ದು, ಯಾರು ತೆಗೆಳಿದ್ರೂ ಕೂಡ ನಾವು ಏನು ಬೇಜಾರು ಮಾಡ್ಕೊಳ್ಬಾರ್ದು. ಯಾರು ಏನೋ ಹೇಳ್ತಾ ಇದ್ದಾರೆ ಅಂತ ನಾವು, ಅಥವಾ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ಅದಕ್ಕೆ ನಾವು ಏನೋ ಮಾಡಬೇಕು, ಏನೋ ಅವರಿಗೆ ಚೆನ್ನಾಗಿ ಕಾಣುವಂಗೆ ನಾವು ಏನೋ ನಟನೆ ಮಾಡಬೇಕು, ಇದು ಯಾವುದು? ಯಾಕಂದರೆ ನಮ್ಮನ್ನು ನೋಡೋನು ಯಾರು ಕೇಳಿದ್ರೆ ಭಗವಂತ ನೋಡ್ತಾ ಇರ್ತಾನೆ. ಅದರ ಎರಡು ಜನ ನೋಡ್ತಾ ಇರ್ತಾರಂತೆ. ಯಾರು? ಚಿತ್ರಗುಪ್ತರು ಎರಡು ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ಈಗ ನಾವು ಯಾವುದೋ ಒಂದು ರೂಮ್ನಲ್ಲಿ ಹೋಗ್ಕೊಂಡು ಬಾಗಿಲು ಹಾಕ್ಕೊಂಡಿದ್ರೆ ನಾವು ತಿಳ್ಕೊಂಡಿರ್ತೇವೆ ನಮ್ಮನ್ನು ಯಾರೂ ನೋಡಲಿಲ್ಲ, ಯಾರೂ ಕಾಣಲಿಲ್ಲ. ಆದರೆ ಯಾರು ನೋಡ್ತಾ ಇರ್ತಾರೆ? ಚಿತ್ರಗುಪ್ತರು ಅಂದರೆ ಯಾರು ಅಂದರೆ, ಚಿತ್ರ ಅಂದರೆ ಅವನು ಬೆಳಗ್ಗೆ ನೋಡುವವನು. ಬೆಳಗಿನ ಜಾವದಲ್ಲಿ ನಾವು ಏನು ಮಾಡ್ತೇವೆ, ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೇವೆ, ಎಷ್ಟು ಕೆಟ್ಟ ಕೆಲಸ ಮಾಡ್ತೇವೆ, ಇನ್ನೊಬ್ಬರಿಗೆ ನಾವು ಎಷ್ಟು ನೋವು ಕೊಟ್ಟಿದ್ದೇವೆ ಅಥವಾ ನಾವು ಎಷ್ಟು ನೋವು ತಿಂದಿದ್ದೇವೆ, ಇದೆಲ್ಲವನ್ನು ನೋಡೋನು ಯಾರು? ಚಿತ್ರ ಅವನು. ಹಾಗೆ ಗುಪ್ತ ಅವನು ಯಾವಾಗ ನೋಡ್ತಾನೆ? ರಾತ್ರಿ ಕಾಲದಲ್ಲಿ ಅವನು ನೋಡ್ತಾ ಇರ್ತಾನಂತೆ. ನಾವು ರಾತ್ರಿಯಿಂದ, ಈಗ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನೋಡೋರು ಗುಪ್ತ, ಬೆಳಗ್ಗೆ 6ರಿಂದ ಸಾಯಂಕಾಲದ 6ರವರೆಗೆ ಚಿತ್ರ. ಅದಕ್ಕಾಗಿ ಚಿತ್ರಗುಪ್ತರು. ಚಿತ್ರಗುಪ್ತರು ಏನು ಮಾಡ್ತಾರೆ ಅಂತಾದರೆ, ಅವರು ಹೋಗಿ ಯಮನ ಹತ್ರ ಲೆಕ್ಕ ಕೊಡ್ತಾರಂತೆ. ಅವರು ಅಕೌಂಟೆಂಟು. ಯಮ ಕೇಳ್ತಾರೆ, ಇವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಇವು ಎಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ. ಹಾಗಾಗಿ ಅವರು ಅಲ್ಲಿ ಹೋಗಿ ಎಲ್ಲ ಲೆಕ್ಕವನ್ನು ಕೊಡತಕ್ಕಂಥದ್ದು. ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಯಮ ಅವನಿಗೆ ಯಾವ ರೀತಿ ಏನು ಕೊಡಬೇಕು, ಏನು ಬಿಡಬೇಕು, ಇವೆಲ್ಲವನ್ನು ಆ ಯಮ ಅವನಿಗೆ ಕೊಡ್ತಾ ಹೋಗ್ತಾನೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು, ಅಶುಚಿಯಾಗತಕ್ಕಂಥದ್ದು, ಮೈಲಿಗೆ ಆಗುವಂಥ ಸಾಧ್ಯತೆ. ಹಾಗೆ ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ, ಈ ಮಂತ್ರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ಬಂಧು ಮಿತ್ರರಲ್ಲಿ ಸಮಾಧಾನ ಫಲ ಸಿಗತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಡಾಕ್ಟರ್ಗಳಿಗೆ ಇವತ್ತಿನ ದಿವಸ ಲಾಭ ಆಗತಕ್ಕಂಥ ಸಾಧ್ಯತೆ. ಹಾಗೆ ವಾದ ವಿವಾದಗಳಲ್ಲಿ ಸೋಲು ಬರತಕ್ಕಂಥದ್ದು. ಅಂದರೆ ನಾವು ಇವತ್ತಿನ ದಿವಸ ಏನೋ ವಾದ ಮಾಡಲಿಕ್ಕೆ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಏನೋ ಅದನ್ನು ನಾವು ಮಾತಿಗೆ ಸಂಬಂಧಪಟ್ಟಂತೆ ಆ ಮಾತನ್ನು ಆಡಲಿಕ್ಕೆ ಹೋಗಬಾರ್ದು. ಇವತ್ತು ಆದಷ್ಟು ಸುಮ್ಮನೆ, ಅಂದರೆ ಮೌನಂ ಸಮ್ಮತಿ ಲಕ್ಷಣ, ಅಂದರೆ ಮೌನವಾಗಿ ಇರುವುದರಿಂದ ಇವತ್ತಿನ ದಿವಸ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರೋರಿಗೆ ಸಹೋದರರಲ್ಲಿ ಕಲಹ ಆಗತಕ್ಕಂಥದ್ದು, ಸಂಗಾತಿಯಿಂದ ಮನಸ್ತಾಪ ಬರತಕ್ಕಂಥದ್ದು, ವ್ಯಾಪಾರದಲ್ಲಿ ಮೋಸ ಆಗುವ ಸಾಧ್ಯತೆ. ಹಾಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ಕುಟುಂಬದಲ್ಲಿ ಸ್ತ್ರೀಯರಿಂದ ಕಲಹ ಆಗತಕ್ಕಂಥದ್ದು, ಹಣಕಾಸಿನಲ್ಲಿ ಅನುಕೂಲವಾಗತಕ್ಕಂತಹ ಸಾಧ್ಯತೆ ಇದೆ. ಹಿರಿಯರಿಂದ ಇವತ್ತಿನ ದಿವಸ ಸಲಹೆ ಸಿಗತಕ್ಕಂಥದ್ದು, ಮೈಯಲ್ಲಿ ಸ್ವಲ್ಪ ಗಾಯವಾಗತಕ್ಕಂಥದ್ದು, ಶನೈಶ್ಚರ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರೋರಿಗೆ ಸಾಲಬಾಧೆ, ಇವತ್ತಿನ ಸ್ವಲ್ಪ ಸಾಲಬಾಧೆ ಆಗತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಸಾಲಬಾಧೆ ಜಾಸ್ತಿ ಆಗತಕ್ಕಂಥದ್ದು, ಯಾವುದೋ ರೀತಿಯಲ್ಲಿ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರಿಕ್ ಇದೆಲ್ಲ ಬರತಕ್ಕಂಥದ್ದು, ವೃತ್ತಿಯಲ್ಲಿ ಸ್ವಲ್ಪ ಸಹೋದ್ಯೋಗಿಗಳಿಂದ ತೊಂದರೆ ಆಗತಕ್ಕಂಥದ್ದು. ಆದ್ದರಿಂದ ನಾವು ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರೋರಿಗೆ
ಮಕ್ಕಳಿಂದ ಸ್ವಲ್ಪ ಖರ್ಚಾಗತಕ್ಕಂಥದ್ದು, ಹಾಗೆ ಪ್ರಯಾಣದಲ್ಲಿ ಕೂಡ ತೊಂದರೆ ಬರತಕ್ಕಂಥ ಸಾಧ್ಯತೆ, ಬಂಧು ಮಿತ್ರರಲ್ಲಿ ಕೂಡ ಕಲಹ ಆಗತಕ್ಕಂಥದ್ದು, ಶಿರೋಬಾಧೆ ಅಂದರೆ ತಲೆಗೆ ಸಂಬಂಧಪಟ್ಟಂಥ ನೋವು ಬರತಕ್ಕಂಥದ್ದು, ಕೈ ಬೆರಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ನರಸಿಂಹ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ವಿಶೇಷವಾಗಿ ನಾವು ಈ ಎಲ್ಲ 12 ರಾಶಿಗಳು, 27 ನಕ್ಷತ್ರಗಳು, 9 ಗ್ರಹಗಳು, ಇದು ನಾವು ಯಾವುದೂ ಕೂಡ ಭಯಪಡಬೇಕಾದ್ದೇನಿಲ್ಲ. ನಾವು ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದಲ್ಲಿ ಎಲ್ಲ ರೀತಿಯಾದಂಥ ಯಾವುದೇ ಕರ್ಮ, ಈ ಕರ್ಮ ಹೇಳತಕ್ಕಂಥದ್ದು ಯಾವುದು ಅಂದರೆ ಪೂರ್ವಜನ್ಮದಲ್ಲಿ 3 ರೀತಿಯಾದಂಥ ಕರ್ಮಗಳು ಇರತಕ್ಕಂಥದ್ದು. 1 ಸಂಚಿತ ಕರ್ಮ, 2 ಪ್ರಾರಬ್ಧ ಕರ್ಮ, 3 ಆಗಾಮಿ ಅಂದರೆ ಮುಂದೆ ಬರತಕ್ಕಂಥದ್ದು. ಪ್ರಾರಬ್ಧ ನಾವು ಹಿಂದೆ ಯಾವ ರೀತಿ ಹಿಂದೆ ನಾವು ಮಾಡಿರತಕ್ಕಂಥದ್ದು ಏನು ಮಾಡಿದ್ದೇವೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದೆಲ್ಲ ನಮಗೆ ಈ ಕರ್ಮದಿಂದ ನಾವು ಮುಕ್ತರಾಗಬೇಕು. ಈ ಕರ್ಮ ನಮಗೆ ಯಾವ ರೀತಿ ಅಂಟಬಾರದು, ಈ ಕರ್ಮ ಹೇಳುವಂಥದ್ದು ನಮಗೆ ಅಂಟಬಾರದಂತೆ. ಅಂದರೆ ನಾವು ಆ ಕರ್ಮವನ್ನು ಅಂಟಿಸ್ಕೊಳ್ಬಾರ್ದು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಾವು ಆ ಫಲದಲ್ಲಿ ಅಪೇಕ್ಷೆ ಪಡಬಾರದಂತೆ. ಅಂದರೆ ನಮಗೆ ಆ ಫಲದಲ್ಲಿ ಅಪೇಕ್ಷೆ ಇಲ್ಲದೆ ಹೋದರೆ ಕರ್ಮ ಅಂಟೋದಿಲ್ಲ. ಅದು ಹೇಗೆ ಹೇಳ್ತೀರಿ ಅಂತಂದರೆ, ನಮಗೆ ಯಾರೋ ಒಂದು ಏನೋ ಹೇಳ್ತಾರೆ, ಆವಾಗ ಮನಸ್ಸಿಗೆ ಬೇಜಾರಾಗ್ತದೆ. ಅಂದರೆ ನಾವು ಏನು ಮಾಡಬೇಕು ಅಂದರೆ ನಾವು ಅವ್ರ ಮಾತನ್ನು ನಮ್ಮ ಮನಸ್ಸಿಗೆ ತಗೊಳ್ಬಾರ್ದು, ಆವಾಗ ನಮಗೆ ಬೇಜಾರಾಗೋದಿಲ್ಲ. ಈಗ ದಾರಿ ಮೇಲೆ ಯಾರೋ ಹುಚ್ಚರು ಏನೋ ಹೇಳ್ತಾ ಹೋಗ್ತಾ ಇದ್ದಾರೆ ಅಂತ ಆದರೆ ನಾವು ಅದಕ್ಕೆ ಲಕ್ಷ್ಯ ಕೊಡ್ತೇವೆ, ಯಾವ ಹುಚ್ಚ ಹೇಳ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ನಾವು ಈ ನಮ್ಮ ಒಂದು ವ್ಯಾವಹಾರಿಕ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲೂ ಕೂಡ ಆ ಒಂದು ಮಾತನ್ನು ನಾವು ಆ ಮಾತಿಗೆ ಯಾವ ರೀತಿಯಲ್ಲಿ ಪ್ರತಿರೋಧವನ್ನು ಕೊಡಬಾರದು ಅಥವಾ ಆ ಮಾತಿಗೆ ನಾವು ಪ್ರಭಾವಿತರಾಗಬಾರದಂತೆ. ನಾವು ಆ ಘಟನೆಯಲ್ಲಿ ಪ್ರಭಾವಿತರಾದಾಗ ನಮಗೆ ಸಮಸ್ಯೆ ಬರತಕ್ಕಂಥದ್ದು. ಆ ಘಟನೆಯಲ್ಲಿ ನಾವು ಪ್ರಭಾವಿತರಾಗಲಿಲ್ಲ, ಆ ಘಟನೆಯನ್ನು ನಾವು ಸ್ವೀಕಾರ ಮಾಡಲಿಲ್ಲ ಅಂತಾದರೆ ನಮಗೆ ಯಾವುದು ಕೂಡ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಾವು ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ನಾವು ಮಾಡೋದರಿಂದ ಎಲ್ಲರೂ ಕೂಡ, ಎಲ್ಲ ರಾಶಿಯವರು ಕೂಡ, ಎಲ್ಲ ನಕ್ಷತ್ರದವರು ಕೂಡ ಶುಭ ಫಲವನ್ನು ಇವತ್ತಿನ ದಿವಸ ಹೊಂದಬಹುದು. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. Ashwavega English News. Coming soon. Your channel, your voice, your trust.